ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮದ 58ನೆಯ ಹೆಸರು ಕೃಷ್ಣ ಅಂತ. ಗೋಕುಲದಲ್ಲಿ ಶ್ರೀಕೃಷ್ಣ ಅವತರಿಸಿದಂತಹ ಕಾಲ. ಕೃಷ್ಣ ಎಲ್ಲಾ ಗೋಪಿಕೆಯರ ಹತ್ತಿರನು ತುಂಬಾ ತುಂಟಾಟ ಮಾಡ್ತಾನೆ. ತುಂಟ ಕೃಷ್ಣ ಅಂತಲೇ ಅವನಿಗೆ ಹೆಸರು ತಾನೆ. ಅಲ್ಲಿ ಚಂದ್ರಮತಿ ಅಂತ ಒಬ್ಬ ಗೋಪಿಕೆ ಇರ್ತಾಳೆ. ಈ ಕೃಷ್ಣ ಅವಳಿಗೆ ತುಂಬಾ ಟಾರ್ಚರ್ ಮಾಡ್ತಾನೆ. ಈ ಚಂದ್ರಮತಿ ತನ್ನ ಸ್ನೇಹಿತೆಯ ಜೊತೆ ಯಮುನಾ ನದಿಗೆ ಬಿಂದಿಗೆಯಲ್ಲಿ ನೀರು ತುಂಬಿಸಿಕೊಂಡು ತರೋದಕ್ಕೆ ಅಂತ ಹೋಗ್ತಾಳೆ. ಅವರಿಬ್ಬರು ನೀರಿನ ಬಿಂದಿಗೆಗಳನ್ನು ಹಿಡಿದು ಬರುವಾಗ ಆ ಕೃಷ್ಣ ಅವರು ಬರುವ ರಸ್ತೆಯಲ್ಲಿ ಎದುರಿನಿಂದ ಅಡ್ಡವಾಗಿ ಬರ್ತಾನೆ. ಅಡ್ಡ ಬಂದು ನಿಂತು ನನ್ನ ಜೊತೆ ಕಣ್ಣ ಮುಚ್ಚೆ ಆಟ ಆಡಿ ಬನ್ನಿ ಅಂತ ಕರೀತಾನೆ. ಆಯ್ತು, ಆಟ ಆಡೋಣ ಅಂತ ಅವರು ಬಂದರೆ ಆ ಕೃಷ್ಣ ಅದೆಲ್ಲಿ ಬಚ್ಚಿಟ್ಟುಕೊಳ್ತಾನೋ ಗೊತ್ತಿಲ್ಲ. ಅವನನ್ನು ಹುಡುಕುವುದೇ ಕಷ್ಟ. ಕಣ್ಣ ಮುಚ್ಚೆ ಆಡಲು ಬರೋದಿಲ್ಲ ಅಂದ್ರೆ ಆಟದ ಕ್ಯಾಟರ್ ಪಿಲ್ಲರ್ ನಲ್ಲಿ ಕಲ್ಲನ್ನ ಸಿಕ್ಕಿಸಿಕೊಂಡು ಇವರ ಬಿಂದಿಗೆಗಳನ್ನೆಲ್ಲ ಹೊಡೆದು ತೂತಾಗಿಸಿ ಬಿಡ್ತಾನೆ. ಇದುವರೆಗೂ ಎಷ್ಟು ಬಿಂದಿಗೆಗಳನ್ನು ಹೊಡೆದು ಹಾಕಿರುವನೋ ಲೆಕ್ಕವೇ ಇಲ್ಲ. ಎಷ್ಟು ಸಲ ಅಂತ ಹೊಸ ಹೊಸ ಬಿಂದಿಗೆಗಳನ್ನ ತರೋದು ಅಂತ ಅವಳ ತಾಯಿ ಅವಳಿಗೆ ಬೈತಾನೆ ಇರ್ತಾರೆ. ಈ ಕೃಷ್ಣನನ್ನು ಹೇಗೆ ನಿಭಾಯಿಸುವುದು ಅನ್ನುವುದೇ ಅವಳಿಗೆ ದೊಡ್ಡ ಯೋಚನೆ. ಆದ್ದರಿಂದ ತುಂಬಾ ಯೋಚಿಸಿ 2 ತಾಮ್ರದ ಕೊಡವನ್ನ ತೆಗೆದುಕೊಂಡು ಆ ಬಿಂದಿಗೆಗಳಿಗೆ ಮಣ್ಣಿನ ಬಣ್ಣದ ಪೇಂಟ್ ಹಚ್ಚಿ ಅವುಗಳಲ್ಲಿ ನೀರು ತರೋಣ ಅಂತ ಬರ್ತಾಳೆ ಚಂದ್ರಮತಿ. ಅವುಗಳು ನೋಡೋದಕ್ಕೆ ಅಸಲಿ ಮಣ್ಣಿನ ಬಿಂದಿಗೆಯ ಹಾಗೆಯೇ ಇರತ್ತೆ. ಇವತ್ತು ಆ ಕೃಷ್ಣ ನನ್ನ ಬಿಂದಿಗೆಗಳನ್ನ ಹೇಗೆ ಹೊಡೆದು ಹಾಕ್ತಾನೋ ನೋಡಿಯೇ ಬಿಡೋಣ ಅಂದುಕೊಳ್ತಾಳೆ. ಹಾಗೆ ಅಂದುಕೊಂಡು ಆ ತಾಮ್ರದ ಬಿಂದಿಗೆಗಳನ್ನು ತೆಗೆದುಕೊಂಡು ಜಮ್ ಅಂತ ನೀರಿಗೆ ಬರ್ತಾಳೆ ಚಂದ್ರಮತಿ. ಯಮುನಾ ನದಿಗೆ ಹೋಗುವಾಗಲೇ ಕೃಷ್ಣ ಬಂದು ದಾರಿಗೆ ಅಡ್ಡಲಾಗಿ ನಿಂತ. ನಿಲ್ಲು, ನನ್ನ ಹತ್ತಿರ ಕಣ್ಣ ಮುಚ್ಚೆ ಆಟ ಆಡಬೇಕು ಅಂದ. ಅದಕ್ಕೆ ಚಂದ್ರಮತಿ ಹೇಳ್ತಾಳೆ, ನಾನು ನೀರು ತುಂಬಿಸಿಕೊಂಡು ವಾಪಸ್ಸು ಮನೆಗೆ ಹೋಗುವಾಗ ತಾನೇ ನೀನು ಯಾವಾಗಲೂ ಬರೋದು. ಇವತ್ತು ಆಟ ಆಡೋಕೆ ಅಂತ ನಾನಿನ್ನೂ ನೀರಿಗೆ ಹೋಗುವಾಗಲೇ ಬಂದು ಬಿಟ್ಟಿದ್ದೀಯಲ್ಲ ಅಂತಾಳೆ. ಅದಕ್ಕೆ ಕೃಷ್ಣ, ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಮನಸ್ಸಾದಾಗ ನಾನು ಆಟ ಆಡಬೇಕು. ನೀನು ಬರುವೆಯೋ ಇಲ್ಲವೋ ಅಂತಾನೆ. ಅದಕ್ಕೆ ಚಂದ್ರಮತಿ ಹೇಳ್ತಾಳೆ, ಇಲ್ಲ ಇಲ್ಲ, ನನಗೆ ತುಂಬಾ ಕೆಲಸ ಇದೆ ಅಂತ ಹೇಳಿ ಅವಳು ಕೃಷ್ಣನಿಗೆ ಆಡಿಕೊಳ್ಳುವಂತೆ ಒಂದು ಸಲ ಆ ಬಿಂದಿಗೆಯನ್ನು ತೋರಿಸಿ ಅವಳ ಪಾಡಿಗೆ ಅವಳು ನೀರು ತರೋದಕ್ಕೆ ಹೋಗ್ತಾಳೆ. ಇವತ್ತು ತಾಮ್ರದ ಬಿಂದಿಗೆ ತಂದಿದ್ದೇನೆ, ಅವನೇನು ಮಾಡಲು ಸಾಧ್ಯ ಅನ್ನುವ ಧೈರ್ಯ ಅವಳಿಗೆ. ಒಂದು ಬಿಂದಿಗೆಯನ್ನ ಯಮುನಾ ನದಿಯ ತೀರದಲ್ಲಿ ಇಟ್ಟು ಇನ್ನೊಂದು ಬಿಂದಿಗೆಯನ್ನ ನದಿಯ ಒಳಗೆ ನೀರನ್ನು ತುಂಬಿಸಿಕೊಳ್ಳೋದಕ್ಕೆ ಅಂತ ಹೋಗ್ತಾಳೆ. ಆಗ ಡಂಗ್ ಅಂತ ಒಂದು ಸದ್ದು. ಅವಳು ಅಂದುಕೊಳ್ತಾಳೆ, ಓಹೋ, ಕ್ಯಾಟರ್ ಪಿಲ್ಲರ್ ಇಂದ ಕೃಷ್ಣ ಬಿಂದಿಗೆಗೆ ಹೊಡೆದಿರಬೇಕು ಅಂತ. ಆದರೆ ವಿಷಯ ಅದಲ್ಲ. ಕೃಷ್ಣ ಕಾಲಿನಿಂದ ರಭಸವಾಗಿ ನದಿಯ ತೀರದಲ್ಲಿ ಇಟ್ಟಿದ್ದ ಬಿಂದಿಗೆಯನ್ನು ಒದ್ದಿದ್ದ. ಅದು ಹೋಗಿ ಯಮುನಾ ನದಿಯೊಳಗೆ ಬಿದ್ದು ಬಿಡ್ತು. ಚಂದ್ರಮತಿ ಅದನ್ನು ನೋಡಿ ನೀರು ತುಂಬಿಸಿಕೊಳ್ಳುವುದನ್ನು ಬಿಟ್ಟು ಆ ಖಾಲಿ ಬಿಂದಿಗೆಯನ್ನೇ ಹಿಡಿದುಕೊಂಡು ಬಂದು ನದಿಯ ತೀರದಲ್ಲಿ ಇಟ್ಟು ಕೃಷ್ಣನ ಹತ್ತಿರ ಕೇಳ್ತಾಳೆ, ಇದೇನು ಕೃಷ್ಣ ಹೀಗೆ ಮಾಡಿಬಿಟ್ಟೆ? ನನ್ನ ಬಿಂದಿಗೆಯನ್ನ ಕಾಲಿನಿಂದ ಒದ್ದು ನದಿಗೆ ಹಾಕಿ ಬಿಟ್ಟೆಯಲ್ಲ ಅಂತಾಳೆ. ಅವಳು ಹಾಗೆ ಕೇಳುತ್ತಿದ್ದುದನ್ನು ಅವನೇನು ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ. ಅವನ ಪಾಡಿಗೆ ಅವನು ಇನ್ನೊಂದು ಬಿಂದಿಗೆಯನ್ನು ಒದ್ದು ಬಿಟ್ಟ. ಆ ಬಿಂದಿಗೆ ಕೂಡ ಯಮುನಾ ನದಿಯೊಳಗೆ ಬಿತ್ತು. ಓಹೋ, ಇವೆರಡೂ ಬಿಂದಿಗೆ ತಾಮ್ರದ್ದು ಅಂತ ನಿನಗೆ ತಿಳಿದು ಹೋಯಿತೆ? ಕಲ್ಲಿನಲ್ಲಿ ಹೊಡೆಯಲು ಆಗೋದಿಲ್ಲ ಅಂತ ಕಾಲಲ್ಲೇ ಒದ್ದು ಬಿಂದಿಗೆಯನ್ನು ನದಿಯೊಳಗೆ ಹಾಕಿಬಿಟ್ಟೆಯಾ ಅಂತ ಕೇಳ್ತಾಳೆ ಚಂದ್ರಮತಿ. ಕೃಷ್ಣ, ಸ್ವಲ್ಪ ಅಲ್ಲಿ ನೋಡು ಅಂತಾನೆ. ಯಮುನಾ ನದಿಯಿಂದ ಇಬ್ಬರು ದೈವಿಕ ಪುರುಷರು ಎದ್ದು ಬರ್ತಾರೆ. ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ ವೈಕುಂಠದ ಕಡೆ ಹೊರಡ್ತಾರೆ. ಅದನ್ನು ನೋಡಿ ಆ ಚಂದ್ರಮತಿ ಏನು ನಡೆಯುತ್ತಾ ಇದೆ ಇಲ್ಲಿ ಅಂತ ಮುಗ್ಧಳಾಗಿ ಕೇಳ್ತಾಳೆ. ಹೌದು, ಆ 2 ಬಿಂದಿಗೆಗಳನ್ನ ಹೊಡೆದು ಹಾಕಿ ಅವುಗಳಿಗೆ ಮೋಕ್ಷ ಕೊಟ್ಟು ಬಿಟ್ಟೆ. ನಿನ್ನ ಪುಣ್ಯದಿಂದ ಅವೆರಡಕ್ಕೂ ಮೋಕ್ಷ ಸಿಕ್ಕಿತು ಅಂತಾನೆ ಕೃಷ್ಣ. ಈ ಚಂದ್ರಮತಿಯ ಲೆಕ್ಕಾಚಾರ, ಕ್ಯಾಲ್ಕ್ಯುಲೇಷನ್ ಏನಪ್ಪಾ ಅಂದ್ರೆ, ಮಣ್ಣಿನ ಮಡಕೆಗಳನ್ನು ತಂದರೆ ಕಲ್ಲಿನಿಂದ ಕೃಷ್ಣ ಮಡಕೆಗಳನ್ನು ಹೊಡೆದೆ ಹಾಕಿ ಬಿಡ್ತಾನೆ. ಅದೇ ನಾನು ತಾಮ್ರದ ಬಿಂದಿಗೆಗಳನ್ನು ತೆಗೆದುಕೊಂಡು ಹೋದರೆ ಕೃಷ್ಣ ಕಲ್ಲಿನಿಂದ ಹೊಡೆಯಲು ಸಾಧ್ಯವಿಲ್ಲ ಅಂದುಕೊಳ್ತಾಳೆ. ಆದರೆ ಕೃಷ್ಣ
ಏನು ಮಾಡಿದ? ಬಿಂದಿಗೆಗಳನ್ನು ಹೊಡೆದು ಹಾಕಿದ್ದು ಮಾತ್ರವೇ ಅಲ್ಲ, ಹುಟ್ಟು ಸಾವು ಅನ್ನುವ ಬಂಧನವೇ ಇಲ್ಲದ ಹಾಗೆ ಅವುಗಳಿಗೆ ಮೋಕ್ಷವನ್ನೇ ಕೊಟ್ಟು ಬಿಟ್ಟ ಶ್ರೀಕೃಷ್ಣ. ಚಂದ್ರಮತಿ ಈಗ ಕೃಷ್ಣನಿಗೆ ಕೈ ಮುಗಿಯುತ್ತಾ ಹೇಳುತ್ತಾಳೆ, ನಿನ್ನನ್ನು ಹೋಗಿ ನಾನು ಮೋಸ ಮಾಡಬೇಕು ಅಂದುಕೊಂಡೆನಲ್ಲ ಕೃಷ್ಣ. ಬಿಂದಿಗೆಯನ್ನು ಹೊಡೆದು ಹಾಕುವುದಾ? ಹುಟ್ಟು ಸಾವು ಅನ್ನುವ ಬಂಧನವನ್ನೇ ಹೊಡೆದು ಹಾಕುವವನು ನೀನು ಅಂತ ತೋರಿಸಿಕೊಟ್ಟೆ ಅಂತಾಳೆ. ನಾವು ಯಾರ ಕಣ್ಣನ್ನಾದರೂ ತಪ್ಪಿಸಿ ಯಾವ ಕೆಲಸವನ್ನಾದರೂ ಮಾಡಬಹುದು. ಆ ಭಗವಂತನ ಕಣ್ಣು ತಪ್ಪಿಸಿ ನಾವು ಯಾವುದೇ ಕೆಲಸವನ್ನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾವುದಾದರೂ ತಪ್ಪನ್ನು ಮಾಡಿದಾಗ ಮುಂದೆ ಅದಕ್ಕೆ ತಕ್ಕ ಪಾಠವನ್ನು ಕಲಿತೇ ಇರುತ್ತೇವೆ. ನಮಗೆ ಪಾಠ ಕಲಿಸೋಕೆ ಅಂತಾನೆ ಕೆಲವರು ನಮ್ಮ ಜೀವನದಲ್ಲಿ ಬರ್ತಾರೆ. ಒಂದಲ್ಲ ಒಂದು ದಿನ ನಮಗೆ ನಮ್ಮ ತಪ್ಪಿನ ಅರಿವು ಆಗಿಯೇ ಆಗುತ್ತದೆ. ಅಂದ್ರೆ ಏನರ್ಥ? ಆ ಭಗವಂತನ ದೃಷ್ಟಿ ಸದಾ ನಮ್ಮ ಮೇಲೆ ಇದ್ದೇ ಇರುತ್ತದೆ ಅಂತ ತಾನೇ ಅರ್ಥ. ಅಂದರೆ ಆ ಭಗವಂತನ ಕಣ್ಣು ನಮ್ಮ ಮೇಲೆಯೇ ಸದಾ ಇರುತ್ತದೆ ಅನ್ನುವುದು ಸತ್ಯ. ತನ್ನ ತಪ್ಪಿನ ಅರಿವಾಗಿ ಚಂದ್ರಮತಿ ಅಂದಿನಿಂದ ಅವಳು ಪ್ರತಿದಿನವೂ ಸಂತೋಷವಾಗಿ ಆನಂದವಾಗಿ ಕೃಷ್ಣನ ಜೊತೆ ಆಟವಾಡಿಕೊಂಡಿದ್ದಳು ಅನ್ನುವುದು ಚರಿತ್ರೆ. ಕೃಷ್ಣ ಏಕೆ ಹೀಗೆ ತುಂಟ ಕೃಷ್ಣನಾಗಿ ಅವತಾರ ಎತ್ತಿದ ಅಂದ್ರೆ, ಹೀಗೆ ಅವರ ಜೊತೆಯಲ್ಲಿ ಆನಂದವಾಗಿ ಆಟವಾಡಿಕೊಂಡಿದ್ದು ಅವರಿಗೆಲ್ಲ ಆನಂದವನ್ನು ಕೊಡುವುದಕ್ಕಾಗಿಯೇ ಅವನು ಅವತರಿಸಿದ್ದು. ಸಣ್ಣ ಮಕ್ಕಳ ತುಂಟತನ ಚೇಷ್ಟೆ ಎಲ್ಲ ನೋಡಿದಾಗ ನಮಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಮರೆತೇ ಹೋಗತ್ತೆ ತಾನೆ. ಹಾಗಾಗಿ ಕೃಷ್ಣ ತುಂಟ ಕೃಷ್ಣನಾಗಿಯೇ ಅವತರಿಸಿದ. ಕೃಷಿ ಅಂದರೆ ಭೂಮಿ ಅಂತ, ನಹ ಅಂದರೆ ಆನಂದವನ್ನು ಕೊಡುವವನು ಅಂತ. ಕೃಷಿ ಪ್ಲಸ್ ನಹ ಕೃಷ್ಣ. ಈ ಭೂಮಿಗೆ ಆನಂದವನ್ನು ಉಂಟು ಮಾಡುವುದಕ್ಕೆ ಅಂತಲೇ ಅವತರಿಸಿದವನು ಅಂತ. ಹೀಗೆ ಹಲವಾರು ಲೀಲೆಗಳನ್ನು ಮಾಡಿ ಊರಿನ ಜನರ ಜೊತೆ ಸಾಮಾನ್ಯ ಮನುಷ್ಯರ ಹಾಗೆ ಬೆರೆತು ಭೂಮಿಯಲ್ಲಿರುವ ಎಲ್ಲರಿಗೂ ಆನಂದವನ್ನು ಉಂಟು ಮಾಡಿದ್ದರಿಂದ ಅವನಿಗೆ ಕೃಷ್ಣ ಅಂತ ಹೆಸರು. ಅಷ್ಟೇ ಅಲ್ಲ, ಭೂಮಿಯ ಮೇಲೆ ಕೆಟ್ಟ ಜನರು ಜಾಸ್ತಿ ಆದಾಗ ಆ ಭಾರವನ್ನು ತಡೆದುಕೊಳ್ಳೋದಕ್ಕೆ ಭೂಮಿ ದೇವಿಗೆ ತುಂಬಾ ಕಷ್ಟವಾಗತ್ತೆ. ಒಳ್ಳೆಯ ಸಜ್ಜನರು ಎಷ್ಟೇ ಜನ ಇದ್ದರೂ ಅವಳು ಭಾರ ಅಂತ ಹೇಳೋದೇ ಇಲ್ಲ. ಕೆಟ್ಟ ಜನರು ದುಷ್ಟ ಜನರು ಜಾಸ್ತಿ ಆದಾಗ ಅವಳಿಗೆ ಭೂಮಿಯನ್ನು ಹೊರೋದು ತುಂಬಾ ಕಷ್ಟವಾಗತ್ತೆ. ಹಾಗಾಗಿ ದುಷ್ಟ ಜನರ ಸಂಹಾರವನ್ನು ಮಾಡಿ ಈ ಭೂಮಿಯ ಭಾರವನ್ನು ಕಳೆದು ಭೂಮಿಗೆ ಕೂಡ ಆನಂದವನ್ನು ತಂದ. ಹೀಗೆ ಶ್ರೀಕೃಷ್ಣ ಭೂಮಿಯ ಮೇಲೆ ಜೀವಿಸುವವರಿಗೂ ಭೂಮಿ ತಾಯಿಗೂ ಆನಂದವನ್ನೇ ಕೊಟ್ಟ. ಆದ್ದರಿಂದ ನಾವು ಕೂಡ ಕೃಷ್ಣಾಯ ನಮಃ ಅಂತ ಪ್ರತಿದಿನವೂ ಹೇಳುತ್ತಾ ಬಂದರೆ ನಮ್ಮ ಜೀವನದಲ್ಲಿಯೂ ಪ್ರತಿದಿನವೂ ದೀಪಾವಳಿಯೇ ಆಗಿ ಆನಂದ ಅನ್ನುವುದು ಉಕ್ಕುವ ಹಾಗೆ ಆ ಭಗವಂತ ಅನುಗ್ರಹ ಮಾಡುತ್ತಾನೆ. ಮುಂದಿನ ತಿರುನಾಮ ಲೋಹಿತಾಕ್ಷಃ ಅಂತ. ಶಿವನ ಭಕ್ತಿಗಾಗಿ ಒಂದು ಜೇಡ ಶಿವನ ಲಿಂಗದ ಸುತ್ತ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಆಸೆ ಪಡುತ್ತೆ. ಮುಂದೆ ಏನಾಗತ್ತೆ ಅನ್ನೋದನ್ನ ವಿಷ್ಣು ಸಹಸ್ರನಾಮದ ಮುಂದಿನ ತಿರುನಾಮವಾದ ಲೋಹಿತಾಕ್ಷಃ ಅನ್ನುವ ಕಥೆಯಲ್ಲಿ ತಿಳಿದುಕೊಳ್ಳೋಣ. ಕೃಷ್ಣಾಯ ನಮಃ ಅಂತ ಕಮೆಂಟ್ ಮಾಡಿ ಕೇಳುಗರೆ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನಿಮಗೆ ಈ ಕಥೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಕೃಷ್ಣಾಯ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.